One second, ma'am. Okay, my screen is visible. Okay. ಸೊ ನಮ್ಮ ಆಸ್ ಯೂಶುವಲ್ ನಮ್ಮ ಒಂದು ಈ ಕ್ರಿಟಿಕಲ್ ಥಿಂಕಿಂಗ್ ವಿಮರ್ಶಾತ್ಮಕ ಚಿಂತನೆ ಅಥವಾ ಲಾಜಿಕ್ ಥಿಂಕಿಂಗ್ ಅನ್ನುವಂತ ಸೆಷನ್ಗೆ ನಾವು ಹೋಗೋಣ. ಸೊ ಇವತ್ತೇನಾಗ್ತಾ ಇದೆ, ಯಾವ್ಯಾವ ಕ್ವಶನ್ ಇದೆ ಅಂತ ಹೇಳಿ ನೋಡೋಣ ಹಾಗಾದ್ರೆ. ಓಕೆ, ಸೊ ಇವಾಗ ಏನಂದ್ರೆ ಫಸ್ಟ್ ಒಂದ್ ಏನಿದೆ ತರ್ಕ, ಹೌದಾ? ಸೊ ಏನ್ ಕ್ವಶನ್ ಇದೆ ನೋಡ್ರಿ, ದ ರಿವರ್ ಕ್ರಾಸಿಂಗ್ ಪಜಲ್, ಹೌದಾ? ನದಿ ದಾಟುವ ತಾರ್ಕಿಕ ಒಗಟು, ಹೌದಾ? ಒಬ್ಬ ರೈತನ ಬಳಿ ನರಿ, ಬಾತುಕೋಳಿ ಮತ್ತು ಧಾನ್ಯದ ಚೀಲವಿದೆ. ದೋಣಿಯಲ್ಲಿ ಅವನು ಮತ್ತು ಒಂದು ವಸ್ತುವನ್ನು ಮಾತ್ರ ಕೊಂಡೊಯ್ಯಬಹುದು. ನರಿಯನ್ನು ಬಾತುಕೋಳಿಯೊಂದಿಗೆ ಬಿಟ್ಟರೆ ತಿನ್ನುತ್ತದೆ, ಬಾತುಕೋಳಿಯನ್ನು ಧಾನ್ಯದೊಂದಿಗೆ ಬಿಟ್ಟರೆ ತಿನ್ನುತ್ತದೆ. ಎಲ್ಲವನ್ನು ಸುರಕ್ಷಿತವಾಗಿ ದಾಟಿಸುವುದು ಹೇಗೆ? ಹೌದಾ? ಸೊ ಇದು ಕ್ವಶನ್ ಅರ್ಥ ಆಯ್ತಾ ನಿಮ್ಗೆ? ಒಬ್ಬ ರೈತ ಇದ್ದಾನೆ, ಅವನ ಹತ್ರ ಏನಿದೆ, ಒಂದು ನರಿ ಇದೆ, ಬಾತುಕೋಳಿ ಇದೆ, ಆಮೇಲೆ ಒಂದು ಧಾನ್ಯದ ಚೀಲ ಇದೆ, ಅಂದ್ರೆ ಕಾಳುಗಳದ್ದೇನೋ ಚೀಲ ಇದೆ. ಅವನು ಏನಾಗ್ತಾ ಇದೆ, ಒಂದು ನದಿಯನ್ನ ದಾಟಿ ಹೋಗ್ಬೇಕಾಗಿದೆ, ಹೌದಾ? ಸೊ ಆ ನದಿ ದಾಟಿ ಹೋಗ್ಬೇಕಾದ್ರಲ್ಲಿ ಏನಾಗ್ತಾ ಇದೆ, ಆ ನದಿಯಲ್ಲಿ ಅವನು ಒಬ್ಬನು ಅದ್ರ ಜೊತೆಗೆ ಒಂದು ವಸ್ತುವನ್ನ ಮಾತ್ರ ಕೊಂಡೊಯ್ಬೇಕನ್ನೋ ಒಂದು ರೂಲ್ಸ್, ಹೌದಾ? ಆ ದೋಣಿ ರೂಲ್ಸ್ ಅಂದ್ರೆ ಆ ದೋಣಿ ಅಷ್ಟೇ ವೇಟ್ ಅನ್ನ ಹಿಡಿತೈತಿ. ಬಟ್ ಅಲ್ಲೊಂದು ಕ್ವಶನ್ ಏನಾಗಿದೆ, ಈಗ ಅವನ ಅಕಸ್ಮಾತ್ ಆ ಧಾನ್ಯವನ್ನು ಹೋಗಿ ಆ ದಂಡಿಗೆ ಇಡ್ಬೇಕಂದ್ರೆ ಇಲ್ಲಿ ನರಿ ಮತ್ತು ಬಾತುಕೋಳಿ ಉಳಿತಾವ್. ಬಟ್ ನರಿ ಏನ್ ಮಾಡ್ಬಿಡ್ತೈತಿ, ಬಾತುಕೋಳಿಯನ್ನ ತಿಂತೈತಿ. ಅಥವಾ ಬಾತುಕೋಳಿಯನ್ನ ಆ ಕಾಳುಗಳ ಜೊತೆಗೆ ಬಿಟ್ಟು ನರಿಯನ್ನ ಹೋಗಿ ನಾವು ಅವ್ನ್ ಬಿಡ್ಲಿಕ್ಕೆ ಹೋದ್ರೆ ಆ ಬಾತುಕೋಳಿ ಧಾನ್ಯವನ್ನ ತಿಂದ್ಬಿಡ್ತೈತಿ. ಹಾಗಾದ್ರೆ ಎಲ್ರನ್ನು ಸುರಕ್ಷಿತವಾಗಿ ದಾಟಿಸುವಂತ ಒಂದು ಟೆಕ್ನಿಕ್ ಏನು, ಏನ್ ಮಾಡ್ಬೋದು ಅವ್ರ ರೈತರು? ಇಲ್ಲಿ ನೋಡ್ರಿ, ಇದು ದೋಣಿ, ಇಲ್ಲಿ ಏನಾಗಿದೆ, ಫಾಕ್ಸ್ ಇದೆ, ನರಿ ಇದೆ, ಗೂಸ್ ಇದೆ, ಗ್ರೇನ್ ಇದೆ, ಹೌದಾ? ಕಾಳುಗಳಿವ. ಹಾಗಾದ್ರೆ ನದಿ ದಾಟ್ಬೇಕಾದ್ರೆ ಏನ್ ಮಾಡ್ಬೇಕು ಅವನು? ಏನ್ ಮಾಡ್ಬೇಕು? ಯಾರಾದ್ರೂ ಥಿಂಕ್ ಮಾಡ್ತೀರಾ? ಏನ್ ಮಾಡ್ಬೇಕು ಅವನು? ಏನೂ ಲಾಸ್ ಆಗ್ಬಾರ್ದು, ಅಂದ್ರೆ ಯಾವ ವಸ್ತುನು ಯಾವ್ದು ತಿನ್ಬಾರ್ದು, ಬಟ್ ಸೇಫ್ ಆಗಿ ಅವರು ನಾಲ್ಕು ಅಂದ್ರೆ ಎರಡು ಪ್ರಾಣಿಗಳು, ರೈತ ಮತ್ತೆ ಕಾಳುಗಳು ಹೋಗಿ ಇನ್ನೊಂದು ದಂಡಿಗೆ ಹೋಗ್ಬೇಕು. ಏನು, ಏನಾದ್ರೂ ಕ್ಲೂ ನೋಡೋಣ? ನೋಡ್ರಿ, ಏನಾದ್ರೂ ಕ್ಲೂ ಇದೆ? ಕೆಲವೊಮ್ಮೆ ಸಮಸ್ಯೆಯನ್ನು ಪರಿಹರಿಸಲು ನದಿಯು ಇನ್ನೊಂದು ದಂಡೆಯಿಂದ ವಸ್ತುವನ್ನು ಹಿಂತಿರುಗಿ ತರಬೇಕಾಗುವುದು. ಕರೆಕ್ಟಾ? ಯಾವ್ದಿರ್ಬೋದು ನೋಡ್ರಿ, ಹೌದಾ? ಸೊ ಈ ಬಾತುಕೋಳಿಯನ್ನ ಈ ಕಡೆ ತಗೊಂಡು ಹೋಗಿ, ಹೌದಾ? ಬಾತುಕೋಳಿಯನ್ನ ಹಾಕಿದ್ಮೇಲೆ ನೋಡೋಣ, ಹೌದಾ? ಸೇಫ್ ಮೂವ್ ಕೀಪ್ ಗೋಯಿಂಗ್, ಹೌದಾ? ಅಂದ್ರೆ ಅವನ್ ಏನ್ ಮಾಡ್ತಾನ, ಬಾತುಕೋಳಿಯನ್ನ ಇಲ್ಲಿ ಇಡ್ತಾನೆ, ಕರೆಕ್ಟ್? ಅದಾದ್ಮೇಲೆ ಈ ಧಾನ್ಯವನ್ನ ಅಲ್ಲೇ ಏನ್ ಮಾಡ್ತಾನ, ಈ ಧಾನ್ಯವನ್ನ ಮತ್ತೆ ಇಲ್ಲಿ ತಗೊಂಡು ಹೋಗಿ ಮತ್ತೆ ನರಿಯನ್ನ ಆಮೇಲೆ ತಗೊಂಡ್ ಬರ್ತಾನೆ. ಓಕೆ, ಸೊ ಹಾಗಾದ್ರೆ ನಮ್ಮ ಕ್ವಶನ್ ಕರೆಕ್ಟ್. ಎಸ್, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಏನಿದೆ, ಕ್ವಶನ್ ನಂಬರ್ 2 ಏನಿದೆ, ಕ್ಲಿಕ್ ಮಾಡ್ತೇನೆ ನೋಡ್ರಿ, ಹೌದಾ? ಒಂದು ಗ್ರಾಮವು ದೊಡ್ಡ ಕಾಂಕ್ರೀಟ್ ಪಾರ್ಕಿಂಗ್ ಮಾಡಲು ಕಾಡಿನ ಎಲ್ಲಾ ಮರಗಳನ್ನ ಕಡಿಯುತ್ತದೆ. ನೆರಳು ಸಿಗದಿರುವುದನ್ನು ಹೊರತುಪಡಿಸಿ ಭಾರೀ ಮಳೆಯ ಸಮಯದಲ್ಲಿ ಗ್ರಾಮಸ್ಥರು ಎದುರಿಸಬಹುದಾದ 2 ಅನಿರೀಕ್ಷಿತ ಸಮಸ್ಯೆಗಳು ಯಾವುವು? ಗೊತ್ತಾ? ಒಂದು ಗ್ರಾಮವು ದೊಡ್ಡ ಕಾಂಕ್ರೀಟ್ ಪಾರ್ಕಿಂಗ್ ಮಾಡಲು ಕಾಡಿನ ಎಲ್ಲಾ ಮರಗಳನ್ನು ಕಡಿಯುತ್ತದೆ. ನೆರಳು ಸಿಗದಿರುವುದನ್ನು ಹೊರತುಪಡಿಸಿ ಭಾರೀ ಮಳೆಯ ಸಮಯದಲ್ಲಿ ಗ್ರಾಮಸ್ಥರು ಎದುರಿಸಬೇಕಾದ 2 ಅನಿರೀಕ್ಷಿತ ಸಮಸ್ಯೆಗಳು. ಅಂದ್ರೆ ಅರ್ಥ ಆಯ್ತಾ? ಅವರೆಲ್ಲಾ ಮರಗಳನ್ನ ಕಡಿಸಿ ಕಾಂಕ್ರೀಟ್ ಪಾರ್ಕಿಂಗ್ ಮಾಡ್ಲಿಕ್ಕೆ ಒಂದು ಇದನ್ ಮಾಡಿದ್ದಾರೆ. ಬಟ್ ಅಲ್ಲಿ ಒಂದು ಕ್ವಶನ್, ಮರ ಇಲ್ಲ ಅಂದ್ರೆ ನೆರಳು ಸಿಗುದಿಲ್ಲ ನಮ್ಗೆ. ಅದನ್ನ ಬಿಟ್ರೆ ಬೇರೆ ಭಾರಿ ಮಳೆ ಇದ್ದಾಗ ಏನ್ ಎದುರಿಸ್ತಾರ ಅವರು? ಸಾಯಿಲ್ ಎರೋಷನ್, ಫ್ಲಾಶ್ ಫ್ಲಡಿಂಗ್ ಯಾವ್ದಿರ್ಬೋದು ನೋಡ್ರಿ? ಸುಳಿವು ನೋಡೋಣ, ಸುಳಿವು ಬೇಕು. ಓಕೆ, ಥಿಂಕ್ ಅಬೌಟ್ ವಾಟ್ ಟ್ರೀಸ್ ರೂಟ್, ಹೌದಾ? ಸಾಯಿಲ್ ಅಂಡ್ ವಾಟರ್ ಅಬ್ಸಾರ್ಪ್ಷನ್, ಹೌದಾ? ಸೊ ಇಲ್ಲಿ ಏನಾಗತ್ತೆ ಹಾಗಾದ್ರೆ, ನಮ್ಗೆ ಸಾಯಿಲ್ ಎರೋಷನ್ ಆಗತ್ತ, ಹೌದಾ? ನೋಡೋಣ. ಎಸ್, ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 3 ಏನಿದೆ, ಕ್ಯಾಂಡಲ್ ಬರ್ನಿಂಗ್ ರೇಟ್ ಮಿಸ್ಟ್ರಿ, ಹೌದಾ? ಕ್ಯಾಂಡಲ್ ಬರ್ನ್ಸ್ ಕಂಪ್ಲೀಟ್ಲಿ ಇನ್ 4 hours. ಕ್ಯಾಂಡಲ್ ಬಿ ಬರ್ನ್ಸ್ ಕಂಪ್ಲೀಟ್ಲಿ ಇನ್ 6 hours. ಓಕೆ, ಕ್ಯಾಂಡಲ್ ಎ ಅಂದ್ರೆ ಮೇಣದ ಬತ್ತಿ, ಮೇಣದ ಬತ್ತಿ ಅಂದ್ರೆ ಒಂದು ಮೇಣದ ಬತ್ತಿ ಹೆಸರು ಎ,
ಅದು 4 ಗಂಟೆಯಲ್ಲಿ, ಇನ್ನೊಂದು ಬಿ ಅನ್ನುವಂಥದ್ದು ಒಂದು ಕ್ಯಾಂಡಲ್ 6 ಗಂಟೆಯಲ್ಲಿ ಉರಿದು ಹೋಗುತ್ತದೆ. ಒಂದೇ ಬಾರಿಗೆ ಹೊತ್ತಿಸಿದರೆ 2 ಗಂಟೆಗಳ ನಂತರ ಯಾವ ಮೇಣದ ಬತ್ತಿ ಚಿಕ್ಕದಾಗಿರುತ್ತದೆ? ಹೌದಾ, ಯಾವ್ದಾಗತ್ ನೋಡ್ರಿ? ಹೌದಾ, ಸ್ಟಾರ್ಟ್ ಮಾಡೋಣ. ಇಲ್ಲೇ ಸ್ಟಾರ್ಟ್ ಮಾಡೋಣ. ಕ್ಯಾಂಡಲ್ ಎ, ಕ್ಯಾಂಡಲ್ ಬಿ. ಹೌದಾ ಹೌದಾ, ಕಡಿಮೆ ಆಗ್ತಾ ಇದೆ. ಹೌದಾ, ಎಸ್. ಯಾವ್ದು ಕಡಿಮೆ ಎತ್ತರ ಯಾವ್ದಾಯ್ತು ಹಾಗಾದ್ರೆ? ಕ್ಯಾಂಡಲ್ ಎ, ಕ್ಯಾಂಡಲ್ ಬಿ. ಯಾವ್ದಾಯ್ತು? ಕಡಿಮೆ ಎತ್ತರ ಯಾರ್ದಾಯ್ತು? ಅದು 4 ತಾಸಿನಲ್ಲೇ ಉರಿದು ಹೋಯ್ತು. ಹಾಗಾಗಿ ಇದು ಏನಾಗತ್ ನಮ್ಗೆ? 6 ತಾಸು. ಓಕೆ, ಸೊ ಏನಾಯ್ತು ಹಾಗಾದ್ರೆ? ಕರೆಕ್ಟಾ? ಕ್ಯಾಂಡಲ್ ಎ. ಎಸ್, ಗುಡ್. ನೆಕ್ಸ್ಟ್ ಕ್ವಶನ್ ನಂಬರ್ 4 ಏನಾಯ್ತು ನೋಡ್ರಿ? ಹೌದಾ, ಕ್ವಶನ್ ನಂಬರ್ ಏನಿದೆ? 3 ಫ್ರೆಂಡ್ಸ್ ನ್ಯಾಯಯುತ ಹಂಚಿಕೆ, 5 ಸೇಬು 3 ಸ್ನೇಹಿತರು. ಏನಿದೆ ಕ್ವಶನ್ ನೋಡೋಣ. 3 friends want to share 5 whole apples equally without cutting any apple into more than 3 pieces. How do they divide them? Okay. 3 ಸ್ನೇಹಿತರು 5 ಇಡೀ ಸೇಬುಗಳನ್ನು ಸಮನಾಗಿ ಹಂಚಿಕೊಳ್ಳಬೇಕು. ಯಾವುದೇ ಸೇಬನ್ನು 3ಕ್ಕಿಂತ ಹೆಚ್ಚು ತುಂಡು ಮಾಡಬಾರದು. ಪ್ರತಿಯೊಬ್ಬರಿಗೆ ಎಷ್ಟು ಸಿಗುತ್ತದೆ? ಹೌದಾ, ಅರ್ಥ ಆಯ್ತಾ ಕ್ವಶನ್ ಮಕ್ಕಳ? 5 ಆಪಲ್ಸ್ ಇದಾವ್, 3 ಜನ ಸ್ನೇಹಿತರಿದ್ದಾರೆ. ಅದನ್ನ ಎಲ್ಲಿ ಕಟ್ ಮಾಡಬಾರ್ದು. ಆದ್ರ ಒಂದೇನಾಗಿದೆ, 3ಕ್ಕಿಂತ ಹೆಚ್ಚು ಪೀಸ್ ಕಟ್ ಮಾಡಬಾರ್ದು ಸೇಬು ಹಣ್ಣು. ಅದನ್ನ ಹಂಚ್ಕೋಬೇಕು. ಯಾವ್ದಾಗತ್ ನೋಡ್ರಿ? ಏನಾಗತ್ತ? ಓಕೆ, ಸುಳಿವು ಏನ್ ನೋಡೋಣ. ಹೌದಾ, ಮೊದಲು ಪ್ರತಿಯೊಬ್ಬರಿಗೂ ಒಂದು ಇಡೀ ಸೇಬು ಕೊಡಿ, ನಂತರ ಉಳಿದ 2 ಸೇಬುಗಳನ್ನು ಗಮನಿಸಿ ಅಂತ ಇದೆ. ಹೌದಾ, 3 ಜನಕ್ಕೆ 3 ಏನಾಯ್ತು? ಸೇಬು ಹಣ್ಣು ಕೊಟ್ವಿ. ಹೌದಾ, 3 ಜನಕ್ಕೆ 3. ಫ್ರೆಂಡ್ 1, ಫ್ರೆಂಡ್ 2, ಫ್ರೆಂಡ್ 3. ಅವಾಗ ಏನಾಯ್ತು? ಇನ್ನೆಷ್ಟು ಉಳಿದು? 2 ಇದು. ಅವನ್ ಏನ್ ಮಾಡ್ತಿದ್ವಿ ನಾವು? ಒಂದೊಂದಲ್ಲಿ 2 ಪೀಸ್ ಕಟ್ ಮಾಡುದು. ಹೌದಾ, ಕಾಣಿಸ್ತಾ ಇದೆ ಅಲ್ಲೇ? ಹೌದಾ, 2 ಪೀಸ್ ಕಟ್ ಮಾಡಿದ್ಮೇಲೆ 6 ಪೀಸ್ ಅದು ಅವನ್ನ ಇಬ್ಬಿಬ್ಬರಿಗೆ ಕೊಟ್ವಿ. ಹೌದಾ, ಅದೇನಾಯ್ತು? 2/3 ಆಪಲ್ಸ್. ಓಕೆ, ಈ ರೀತಿ ನಾವು ಕಟ್ ಮಾಡಿದ್ವಿ. ಗುಡ್, ವೆರಿ ಗುಡ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನಂಬರ್ 5 ಏನಿದೆ? ಸ್ಮಾರ್ಟ್ ವಾಟರ್ ಕನ್ಸರ್ವೇಶನ್ ಇನೋವೇಷನ್, ನೀರಿನ ಉಳಿತಾಯದ ಆವಿಷ್ಕಾರಗಳು. ಹೌದಾ, ಆವಿಷ್ಕಾರ ಏನಿದೆ? Students leave school taps dripping, wasting hundreds of liters of water. What solution does not depend on students remembering to close the tap? ಹೌದಾ, ವಿದ್ಯಾರ್ಥಿಗಳು ಶಾಲೆಯ ನಲ್ಲಿಗಳನ್ನು ಸರಿಯಾಗಿ ಬಂದ್ ಮಾಡದೆ ನೀರು ಪೋಲಾಗುತ್ತಿದೆ. ವಿದ್ಯಾರ್ಥಿಗಳು ನೆನಪಿಟ್ಟುಕೊಳ್ಳುವುದರ ಮೇಲೆ ಅವಲಂಬಿತವಾಗಿರದ ಪರಿಹಾರ. ಹೌದಾ, ಅವ್ರು ನೆನಪಿಟ್ಟುಕೊಳ್ಳದ ಇರುವಂತಹ ಒಂದು ಪರಿಹಾರ. ಹೌದಾ, ಸ್ಟೂಡೆಂಟ್ಸ್ ಲೀವ್ ಸ್ಕೂಲ್. ಹೌದಾ, ಅವ್ರ ಏನ್ ಮಾಡ್ತಾರೋ? ವಿದ್ಯಾರ್ಥಿಗಳು ಅಲ್ಲೇ ಟ್ಯಾಪ್ಸ್ ಡ್ರಿಪ್ಪಿಂಗ್, ವೇಸ್ಟಿಂಗ್ hundreds of liters of water. What solution does not depend on students remembering to close the tap? ಹೌದಾ, ಅಲ್ಲಿ ಏನಾಗ್ತಾ ಇದೆ? ನಲ್ಲಿ ಏನಾಗ್ತದೆ? ಸರಿಯಾಗಿ ಬಂದ್ ಮಾಡದೆ ನೀರ್ ಫೋಲ್ ಆಗ್ತಾ ಇದೆ. ವಿದ್ಯಾರ್ಥಿಗಳು ನೆನಪಿಟ್ಟುಕೊಳ್ಳುವುದರ ಮೇಲೆ ಅವಲಂಬಿತವಾಗಿರದ ಪರಿಹಾರ ಯಾವುದು? ಹಿಂಟ್ ನೋಡೋಣ. ಏನಿದೆ? ಏನ್ ಸುಳಿವು ಇದೆ ನೋಡೋಣ. ಆಟೋಮೆಟಿಕ್ ಸೆನ್ಸರ್ ಅಥವಾ ಟೈಮರ್ ಬಟನ್ ಗಳ ಬಗ್ಗೆ ಯೋಚಿಸಿ. ಹೌದಾ, ಅಲ್ಲಿ ಏನಾಗ್ತಾ ಇದೆ? ಆಟೋಮೆಟಿಕ್ ಅಲ್ಲಿ ಏನಾಗ್ತಾ ಇದೆ? ಸಮ್ ಟೈಮ್ ಅದು ಯಾರೋ ಅದು ನಲ್ಲಿಯನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಅದೇನೋ ಅಥವಾ ಸಮ್ ಟೈಮ್ ಅದೇನೋ ಚಲೋ ಇದ್ದಾಗ ಅದು ಹಂಗೆ ನೀರು ಬಂದಾಗ ಅದೇನಾಗ್ತಾ ಇದೆ? ಸಮ್ ಟೈಮ್ ಪೋಲ್ ಆಗ್ಬಹುದು. ಅದೇ ನಾವು ಆಟೋಮೆಟಿಕ್ ಸೆನ್ಸಾರ್ ಅಥವಾ ಟೈಮರ್ ಅದನ್ನೇನಾದ್ರೂ ಬಳಕೆ ಮಾಡಿದ್ರೆ ನಿಲ್ಬಹುದೇನೋ? ನೋಡೋಣ. ಹೌದಾ, ಏನಾಗತ್ ನೋಡ್ರಿ. ಕೈಗಳನ್ನು ಕೆಳಗೆ ಇಟ್ಟಾಗ ಮಾತ್ರ ನೀರು ಕೊಡುವ ಸೆನ್ಸಾರ್ ಆಧಾರಿತ ನಲ್ಲಿಗಳು ಒತ್ತಿದ 5 ಸೆಕೆಂಡ್ಗಳ ನಂತರ ಸ್ವಯಂ ಚಾಲಿತವಾಗಿ ಬಂದ್ ಆಗುವ
ಪುಷ್ ಬಟನ್ ಟೈಮರ್ ನಲ್ಲಿಗಳು. ಹೌದಾ? ಸೊ ಇಲ್ಲಿ ಏನ್ ಆಗತ್ತೆ ಹಾಗಾದ್ರೆ, ಅಲ್ಲಿ ಏನಾಗ್ತದೆ, ಸುಮ್ನೆ ಅದ್ ನಾವ್ ಯಾವಾಗೋ ಚಾಲು ಮಾಡಿ ಸಮ್ ಟೈಮ್ ಏನೋ ಚಾಲು ಇಡ್ಬೋದು, ಅದ ನೀರ್ ಬರ್ದೇ ಇರುವಾಗ ಮತ್ತೆ ನೀರ್ ಬಂದಾಗ ಅದು ಪೋಲ್ ಆಗ್ಬೋದು. ಬಟ್ ಇದೇ ಸೆನ್ಸಾರ್ ಟೈಪ್ ನಾವು ಅದನ್ನ ಬಳಸಿದ್ರ ಅಲ್ಲಿ ನೀರ್ ಏನಾಗ್ತದೆ ನಮ್ಗೆ ಉಳಿತಾಯ ಆಗ್ತೈತಿ, ಪೋಲ್ ಆಗುವುದನ್ನ ನಾವು ಕಡಿಮೆ ಮಾಡಬಹುದು. ಹೌದಾ? ಸೊ ನಮ್ಮ ಮಕ್ಕಳು ಸರಿಯಾಗಿ ಏನ್ ಮಾಡಿದ್ರು, ನಮ್ಗೆ ಈ ಒಂದು ಕ್ರಿಟಿಕಲ್ ಥಿಂಕಿಂಗ್ ಅಥವಾ ಲಾಜಿಕಲ್ ಸೆಷನ್ಗೆ ನಮ್ಗೆ ಸರಿಯಾದ ಒಂದು ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿಗೆ ನಮ್ಮ ಈ ಒಂದು ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ಹೊಸ ಹೊಸ ಒಂದು ಈ ಲಾಜಿಕಲ್ ಥಿಂಕಿಂಗ್ ಸೆಷನ್ ಗಳ ಕ್ವಶನ್ಸ್ ಗಳನ್ನ ತಗೊಂಡು ಬರ್ತೀನಿ. ಸೊ ಅದಕ್ಕೆಲ್ಲ ನಾವು ಏನ್ ಮಾಡೋಣ, ಸರಿಯಾಗಿ ಆನ್ಸರ್ ಅನ್ನ ಕೊಡ್ತೀರಿ ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಮ್ಯಾಮ್, ಮೇಡಮ್